ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, 195 ಜನರ ಅಂದರೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು BJP ಬಿಡುಗಡೆ ಮಾಡ್ತು. ಆಗ ಆಗಿದ್ದೇನಪ್ಪ ಅಂತಂದರೆ ಕರ್ನಾಟಕದ ಯಾರ್ದು ಇಲ್ವಲ್ಲ ಅಂಥೇಳಿ. ಈಗ ನಿನ್ನೆ ಕಾಂಗ್ರೆಸ್ 39 ಜನರ ಪಟ್ಟಿ ಬಿಡುಗಡೆ ಮಾಡ್ತು. ಅದರಲ್ಲಿ 7 ಜನರ ಕರ್ನಾಟಕದ 7 ಜನ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಇದೀಗ BJP ಪಾಳಯದಲ್ಲಿ 2ನೇ ಪಟ್ಟಿ ಬಿಡುಗಡೆಯ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾನೇ ಇದೆ. ಈಗ 2ನೇ ಹಂತದಲ್ಲಿ ಯಾರ್ದೆಲ್ಲ ಅಂದರೆ 2ನೇ ಪಟ್ಟಿಯಲ್ಲಿ BJPಯ 28 ಕ್ಷೇತ್ರಗಳ ಅಭ್ಯರ್ಥಿಗಳು ಒಂದೇ ಬಾರಿಗೆ ಪ್ರಕಟಣೆಗೊಳ್ತಾರೆ ಅಂತ ಒಂದು ನಿರೀಕ್ಷೆಗಳಿದೆ. ಈ BJP ಒಮ್ಮೊಮ್ಮೆ ಎಂಥ ಶಾಕಿಂಗ್ ಕೊಡುತ್ತೆ ಅಂದರೆ, ನಿಮ್ಗೆ ಗೊತ್ತಿದೆ MLC ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಗೊತ್ತೇ ಇರೋದಿಲ್ಲ. ನಮ್ಮ ಬಳಿ ಅವರ ಫೋಟೋ MP ಟಿಕೆಟು, ಕೆಲವರು MP ಟಿಕೆಟ್ ಮಾಡಿದಾಗ ನಾವಿಲ್ಲಿ ಅವರ ಫೋಟೋಗಾಗಿ ಹುಡುಕಾಡಿದ್ದೀವಿ ಒಬ್ಬನಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಈವನ್ BJP ಅವ್ರ ಹತ್ರ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ, ಯಾರೋ ಇರ್ಬೇಕು ಸರ್ ಸಂಘದ್ದು ಮೂಲದಿಂದ ಅಂತೇಳಿ. ಆಮೇಲೆ ಫೋಟೋ ಹುಡುಕಿ, ಸತ್ಯ ಹೇಳ್ತೀನಿ, ಈರಣ್ಣ ಕಡಾಡಿ ಎಲ್ಲ ಫೋಟೋ ಹಾಕಬೇಕಂದ್ರೆ ಅರ್ಧ ಗಂಟೆ ಕಳೆದಿದೆ. 15ರಿಂದ 17 ಕ್ಷೇತ್ರಗಳಿಗೆ ಮಾಡ್ತಾರಾ ಅಥವಾ 2 ಹಂತದಲ್ಲಿ, 2ನೇ ಪಟ್ಟಿಯಲ್ಲಿ 2ನೇ ಹಂತದಲ್ಲಿ ಯಾವುದೆಲ್ಲ ನೋಡಿ. ಶಿವಮೊಗ್ಗ ಅದೇ ಇದು ನೋಡಿ, ಯಾವತ್ತೂ ಕೂಡ ಮೊದಲ ಪಟ್ಟಿ ಬಂದುಬಿಡುತ್ತಲ್ಲ, ಅದು ಹೆಂಗೆ ಅಂತಂದರೆ ಪ್ರಾಬ್ಲಮ್ ಇಲ್ಲ ಅಲ್ಲಿ ಅಂತ. ಯಾವುದು ಲೇಟ್ ಆಯಿತು ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ. ಅದು ಹಾಲಿ ಆಗಿರಲಿ, ಸಿಟ್ಟಿಂಗ್ ಇರಲಿ, ಮತ್ತೊಂದಿರಲಿ. ಶಿವಮೊಗ್ಗ ನಿಮಗೆ ಪ್ರಾಬ್ಲಮೇ ಇಲ್ಲ, ನೆವರ್ ಎವರ್ ಪ್ರಾಬ್ಲಮೇ ಇಲ್ಲ ಶಿವಮೊಗ್ಗ. ಯಾವುದೆಲ್ಲ ಇದೆ ಲಿಸ್ಟು? ಯಾಕೆಂತಂದರೆ ರಾಘವೇಂದ್ರನಿಗೆ ಫಿಕ್ಸು. ಬೆಂಗಳೂರು ಕೇಂದ್ರ, ಬೆಂಗಳೂರು ಸೆಂಟ್ರಲ್ PC ಮೋಹನ್ ಫಿಕ್ಸು, ಅಥವಾ ಬೇರೆ ಯಾವುದಾದ್ರೂ ಚೇಂಜ್ ಮಾಡೋದು ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾರು ಏನು ಎತ್ತ ಅಂಥೇಳಿ. ಕೋಲಾರ ಅದು JDS ಕೊಡ್ತಾರೆ ಅಂತ BJP ಆಲ್ರೆಡಿ ಹೇಳಿದೆ. ಘೋಷಣೆ ಅಂತೂ ಮಾಡಿಬಿಡ್ಬೋದು. ಬೆಳಗಾವಿ ವೀಕ್ಷಕರೇ, ವಿಧಾನಸಭಾ ಚುನಾವಣೆಗಳು ಬಂದಾಗ 18 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಲೋಕಸಭಾ ಬಂದಾಗ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಬರುತ್ತೆ. ಹುಬ್ಬಳ್ಳಿ ಧಾರವಾಡ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ಲಿ ಘೋಷಣೆ ಮಾಡೋದಕ್ಕೆ. ಹಾವೇರಿ ಇದೆ ಸ್ವಲ್ಪ, ಯಾಕಂದರೆ ಅಲ್ಲಿ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ ಕೊನೆಗಳಿಗೆಯಲ್ಲಿ, ಆ ನಂತರ BC ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಆ ನಂತರ ಕಾಂತೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಅಂಗಡಿನೋ ಶೆಟ್ರೋ ಈ ಥರ ಮಾತು ಕೇಳಿ ಬರ್ತಾ ಇದೆ. ಚಾಮರಾಜನಗರ ಅಳಿಯನಿಗೋ ಶ್ರೀನಿವಾಸ ಪ್ರಸಾದ್ ಅವರಂತೂ ನಿಲ್ಲಲ್ಲ, ಅದಂತೂ ಪಕ್ಕ. ಚಾಮರಾಜನಗರದಲ್ಲಿ ಯಾರು ಕೊಡ್ತಾರೆ? ಮಂಡ್ಯ BJPಗೋ JDSಗೋ ಅದರದ್ದೇ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಹಾಸನ ಅದು ನಾವು ನಿರೀಕ್ಷೆ ಮಾಡ್ಬೋದು. ಬೆಂಗಳೂರು ಗ್ರಾಮಾಂತರ ಬಹುಶಃ ಜಯದೇವ ಮಂಜುನಾಥ್ ಅನ್ನೋದು ಬಹುತೇಕ ಈಗ ಫಿಕ್ಸ್ ಆದಂಗೆ ಕಾಣ್ತಾ ಇದೆ. ಒಂದು ಸೆಕೆಂಡ್, ಕೋಲಾರ 2 ಸಲ ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ಸ್ವಲ್ಪ ನಿನ್ನೆ ಮೊನ್ನೆಯಿಂದ ಮತ್ತೆ ಭಾಳ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಗಮನಕ್ಕೆ ಏನಾದರೂ ಬಂತ? ಅಂದರೆ ಅನಂತಕುಮಾರ್ ಅವರ ಪತ್ನಿಗೆ ಮತ್ತೊಮ್ಮೆ ಕೊಡ್ತಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ನನಗನ್ಸುತ್ತೆ ಇಟ್ ಇಸ್ ಟು ಪ್ರಿಮೆಚೂರ್ ಟು ಕಮೆಂಟ್ ಅಪ್. ಇರಲಿ, ಬಟ್ ಹೇಳಕ್ಕಾಗಲ್ಲ. ಮತ್ತೆ ನೀವು ಹೇಳಿದಾಗ 28ರಲ್ಲಿ ಈಗ ಒಂದೇ ಸರಿಗೆ ಅವರು 28 ಅನೌನ್ಸ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಪಾಲಿಗೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಒಂದಷ್ಟು ಪ್ರಿಡಿಕ್ಷನ್ಸ್ ಸಾಧ್ಯ ಇದೆ. ಇಷ್ಟು ಬರ್ಬೋದಪ್ಪ ಅಂತ ಒಂದು ಅಂದಾಜು ಅದನ್ನ ನೋಡ್ತಿದ್ದಂಗೆ ಹೇಳುವಂತ ಪರಿಸ್ಥಿತಿ ಇದೆ. ಬಟ್ ಅವ್ರು ಒಂದೇ ಸರಿಗೆ ಅನೌನ್ಸ್ ಮಾಡ್ತಾರ 28 ಟಿಕೆಟ್ ಅನ್ನೋದು ಈಗಿರೋ ಕೂತು. ಅದೇ ಕೆಲವು ಕಡೆ 5 ಕಡೆ ಕ್ಯಾಂಡಿಡೇಟ್ ಚೇಂಜ್ ಆಲ್ರೆಡಿ ಆಗ್ತಾರೆ. ಯಾಕಂದರೆ ಚಿಕ್ಕಬಳ್ಳಾಪುರ, ಆಮೇಲೆ ನಿಮಗೆ ದಾವಣಗೆರೆ, ಆಮೇಲೆ ಚಾಮರಾಜನಗರ, ಅಂದರೆ ಅವರು ಸ್ಪರ್ಧೆನೇ ಮಾಡಲ್ಲ. ನಂಬರ್ 1 ಒಂದು 6ರಿಂದ 7 ಕಡೆ ಕ್ಯಾಂಡಿಡೇಟ್ಗಳ ಚೇಂಜ್ಗಳ ಬಗ್ಗೆ ಇದೆ. ಆ 12 ಕ್ಷೇತ್ರ ಇದೆಯಲ್ಲ, ಅದು ಸ್ವಲ್ಪ ಡೌಟ್ ಇದೆ. ಅಂದರೆ ಆಮೇಲೆ BJP ಬಂದಾಗ ನೀವು ಕ್ಯಾಂಡಿಡೇಟ್ ಚೇಂಜ್ ಆದ್ರೂ ಲಾಸ್ಟ್ ಟೈಮ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ದೊಡ್ಡಬಳ್ಳಾಪುರದ ಕ್ಯಾಂಡಿಡೇಟ್ ಧೀರಜ್ ಮುನಿರಾಜ್ ವೆರಿ ಅನ್ಪ್ರಿಡಿಕ್ಟೇಬಲ್, ಯಾರು ಹೊರಗಡೆ ಅನ್ಕೊಂಡಿರಲ್ಲ, ಬಟ್ ಅಲ್ಲಿ ಕ್ಷೇತ್ರಕ್ಕೆ ಹೋದವ್ರಿಗೆ ಗೊತ್ತಿತ್ತು. ಹಾಗೆ ಆ ಥರದ್ದು ಹೊಸ ಪ್ರಯೋಗಗಳನ್ನ ಮಾಡ್ತಾರೆ ಅವರು. ಖಂಡಿತ. ಓಕೆ, ಯಾರು? ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, BJP ಒಂದು ಕಡೆ ಯಡಿಯೂರಪ್ಪ ಮಾಟೆ ಶಾಸನ ಅಂತ ನಿನ್ನೆ ಸ್ಟೋರಿ ಹೋಗ್ತಾ ಇತ್ತು. ಯಾಕಂದರೆ ಕೇವಲ ಅಲ್ಲಿಯ ಸ್ಥಳೀಯರು ಅಥವಾ ಕೇಂದ್ರದವರು ಏನು ಮಾಹಿತಿ ಕಲೆ ಹಾಕ್ತಾರೆ ಅಷ್ಟು ಮಾತ್ರವಲ್ಲ, ಸ್ಥಳೀಯ ನಾಯಕರ ಮಾಹಿತಿಗಳನ್ನು ಕೂಡ ಕಲೆ ಹಾಕಬೇಕು ಅಂತೇಳಿ. ಸೊ ಹಾಗಾಗಿ ಯಡಿಯೂರಪ್ಪನವರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವೆಲ್ಲ ಕ್ಷೇತ್ರಗಳು ಈಗಲೂ ತಲೆನೋವು, ಯಾವೆಲ್ಲ ಕ್ಷೇತ್ರಗಳು ಸಲೀಸಾಗಿ ಬರ್ಬೋದು. ಒಂದೇ ಹೆಸರಲ್ಲಿ ಬರುತ್ತಾ 22 ಜನರು ಕೂಡ, ಅಥವಾ
2 ಹಂತಗಳಲ್ಲಿ ಬರ್ಬೋದಾ? ಸುರೇಶ್, ನಿಮ್ಮ ಅಪ್ಡೇಟ್ಸ್ ಏನಲ್ಲಿಂದ? ಜಯಪ್ರಕಾಶ್, ಒಂದೇ ಬಾರಿಗೆ ಎಲ್ಲ 28 ಕ್ಷೇತ್ರಗಳ ಪಟ್ಟಿಯನ್ನು ಕೂಡ ಅನೌನ್ಸ್ ಮಾಡದೇ ಆಗಿದ್ದರೆ ಇಷ್ಟು ವಿಳಂಬ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳು ಹೇಳ್ತಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದರೆ ಈಗಾಗಲೇ ಪಟ್ಟಿ ಬಹುತೇಕವಾಗಿ ರಾಜ್ಯ ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಕೂತು ಕೋರ್ ಕಮಿಟಿಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ JP ನಡ್ಡಾ ಅವರು ಕೂಡ ಖುದ್ದು, ಜೊತೆಗೆ ರಾಜ್ಯದ ಕೇಂದ್ರ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಮ್ಮುಖದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿರ್ತಕ್ಕಂಥದ್ದು. ಆದರೆ ಇದು ಮತ್ತೆ CEC ಮೀಟಿಂಗಲ್ಲಿ ಅಪ್ರೂವಲ್ ಆಗಬೇಕಾಗಿರ್ತಕ್ಕಂಥದ್ದು. ಅಂದರೆ ಯಾಕೆ ಅಂತಂದರೆ ಈಗ ಹಾಲಿ ಸಂಸದರು ಕೆಲವೊಂದು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಅವರ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆಯೇ ಕೆಲವೊಂದು ಅಂಥವರಿಗೆ ಅಥವಾ ಕ್ಷೇತ್ರ ಬದಲಾವಣೆಗಳಿರ್ಬೋದು ಅಥವಾ ಅವರನ್ನು ಬದಲಾಯಿಸಿ ಹೊಸ ಮುಖಗಳಿಗೆ ಕೊಡಬೇಕು ಅಂತಂದಾಗ ಸಹಜವಾಗಿ ಅವರ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ ಅವರನ್ನು. ಇಲ್ಲವಾದರೆ ಏಕಾಏಕಿಯಾಗಿ ಘೋಷಣೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ಮತ್ತು ಮತಗಳ ಬರುವಂಥ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಬೀರುವಂಥದ್ದು. ಸೊ ಈ ನಿಟ್ಟಿನಲ್ಲೇನೆ ಈಗ ಅಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಇಬ್ಬರು ಕೂಡ CEC ಸಭೆಯಲ್ಲಿ ಒಂದು ಅಂತಿಮವಾಗಿ ಮುದ್ರೆಯನ್ನು ಒತ್ತಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರ ಗಮನಕ್ಕೆ ಹೋಗಿ ಆಗಬೇಕಾಗಿರ್ತಕ್ಕಂಥದ್ದು. ಅದ ನಂತರವೇ ಟಿಕೆಟ್ ಫೈನಲ್ ಕೂಡ ಘೋಷಣೆ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಎಲ್ಲ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗ ಹೈಕಮಾಂಡ್ ವರಿಷ್ಠರ ಜೊತೆ ಕೂತು ಚರ್ಚೆ ಆಗಿ ಫೈನಲ್ ಆಗಿದೆ ಆದರೂ ಕೂಡ ಅಂತಿಮ ಮುದ್ರೆ ಒತ್ತಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಸೊ ಹೀಗಾಗಿಯೇ CEC ಸಭೆಯವರೆಗೂ ಕೂಡ ಅಂದರೆ CEC ಸಭೆಯವರು ಕೂಡ ಹೋಲ್ಡ್ ಆಗಿರ್ತಕ್ಕಂಥದ್ದು. ಇಲ್ಲವಾಗಿದ್ದರೆ ಈಗಾಗಲೇ ಮೊದಲೇ ಸುತ್ತಿನಲ್ಲೇ 15ರಿಂದ 17 ಪಟ್ಟಿಯನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಯಾಕೆಂತಂದರೆ ಈ ರಾಜ್ಯ ನಾಯಕರು ಹೇಳುವಂತೆ ಈಗಾಗಲೇ 15ರಿಂದ 17 ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಚಿಕ್ಕ ಪುಟ್ಟ ಎಡವಟ್ಟುಗಳು ಕೂಡ ಇಲ್ಲ, ನೇರವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗ ಹಾಲಿ ಸಂಸದರ ಬದಲಾವಣೆ ಆಗುವಂಥ ಕ್ಷೇತ್ರಗಳಿಂದ ಅಲ್ಲಿ 2-3 ಪ್ರಬಲ ಆಕಾಂಕ್ಷಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಹಾಲಿ ಸಂಸದರನ್ನು ಒಂದು ವೇಳೆ ಮುಂದುವರಿಸಲೇಬೇಕಾಗುತ್ತಾ ಅಥವಾ ಅವರನ್ನು ಬದಲಾವಣೆ ಮಾಡಬೇಕಾಗುತ್ತಾ ಅಂತಕ್ಕಂಥ ಅಂತಿಮ ನಿರ್ಧಾರವನ್ನು ತಗೋಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಸೊ ಹೀಗಾಗಿ ಇಲ್ಲಿ ಮೊದಲ ಪಟ್ಟಿಯಲ್ಲಿ CEC ಸಭೆ ಆದ ನಂತರ ಕೂಡ ಮೊದಲ ಪಟ್ಟಿಯಲ್ಲಿ ಅಂದರೆ ಒಂದು 15ರಿಂದ 17 ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಾಗಿ ಘೋಷಣೆ ಮಾಡಿ 1-2 ದಿನಗಳ ನಂತರ ಎರಡನೇ ಪಟ್ಟಿಯನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ರಾಜ್ಯ ನಾಯಕರು ದೆಹಲಿಯಲ್ಲಿ ಹೋಗಿ ಬಂದ ನಂತರ ನಮ್ಗೆ ಸಿಕ್ಕಿರತಕ್ಕಂಥ ಒಂದು ಆಪ್ತ ಮೂಲಗಳ ಒಂದು ಮಾಹಿತಿ. ಸೊ ಹೀಗಾಗಿ ಏಕಕಾಲಕ್ಕೆ ಅಂದರೆ 28 ಕ್ಷೇತ್ರಗಳಿಗೆ ಕೂಡ ಪಟ್ಟಿಯನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು. ಸುರೇಶ್, ನೀವ್ ಹೇಳ್ತಾ ಇರೋದು ಎರಡು 2 ಬ್ರೇಕ್ಸ್ ಅಲ್ಲಿ ಮಾಡಬಹುದು ಅಂತ ಇರಬಹುದು, ಗೊತ್ತಿಲ್ಲ, ಕಾದ್ ನೋಡೋಣ. ಆದ್ರೆ ಸುರೇಶ್, ಈಗಷ್ಟೇ ನಾನು ಜಯಪ್ರಕಾಶ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ವಿ, ಇವರು ಒಂದು ರಿಸ್ಕ್ ತಗೊಳ್ತಾರ BJP ಅವರು ಅಂತ. ನೀವು ಫೀಲ್ಡಲ್ಲಿ ಇರ್ತೀರಿ, ನಿಮಗೆ ಸಿಗುವ ಇನ್ಪುಟ್ಸ್ ಬೇರೆ ಥರ ಇರುತ್ತೆ. ಸೊ ರಾಜ್ಯಸಭಾ ಚುನಾವಣೆಯಲ್ಲೆಲ್ಲ ಹೊಸ ಮುಖಗಳನ್ನ ತಂದರು, ವಿಧಾನಸಭಾ ಚುನಾವಣೆಯಲ್ಲೂ ಕೆಲವು ಕಡೆ ಪ್ರಯೋಗಗಳನ್ನ ಮಾಡಿದ್ರು. ಆ ಥರ ಅವರು ಈಗ ಲೋಕಸಭೆಗೆ ಮಾಡ್ತಾರಾ ಅಥವಾ ಇಲ್ವಾ ಅಂತ ನನ್ನ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮು ಬಂದಿದ್ದನ್ನಾದರೂ ಉಳಿಸ್ಕೊಳ್ಳೇಬೇಕು. ಈಗ ಅದಕ್ಕಿಂತ ಕಡಿಮೆ ಬಂದರೆ ವಿಜಯೇಂದ್ರ ಅವರಿಗೂ ಪಾಯಿಂಟ್ ನಂಬರ್ 1 ಅದು ಮುಖಭಂಗ ಆಗುತ್ತೆ, ಅಥವಾ BJPಗೂ ಅದು ಅನಿವಾರ್ಯ ಇದೆ. ಲಾಸ್ಟ್ ಟೈಮ್ ಕಳೆದ ಬಾರಿ ಬಂದ ಏನು ಸೀಟ್ಗಳಿದೆ ಅಷ್ಟು ಸೀಟ್ಗಳನ್ನಂತೂ ಉಳಿಸ್ಕೊಳ್ಳೇಬೇಕು, ಅಥವಾ 1-2 ಕಡಿಮೆ ಆದರೆ ತುಂಬ ಮುಖಭಂಗ ಆಗಲ್ಲ. ಏನೋ ಪ್ರಯೋಗ ಮಾಡೋಕ್ಕೆ ಹೋಗಿ 4-5 ಮುಖಭಂಗ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವರು ಈಗ ಉದಾಹರಣೆಗೆ ನಿಮ್ಗೆ ಇನ್ನೂ ಈಸಿ ಹೇಳ್ಬೇಕು ಅಂದ್ರೆ, ಈಗ ಉದಾಹರಣೆಗೆ ಬೆಂಗಳೂರು ತಕ್ಷಣ ಈಗಷ್ಟೇ ಮಾತಾಡ್ತಾ ಇದ್ವಿ, ಅಥವಾ ಉತ್ತರ ಕನ್ನಡ ಅಥವಾ ಮೈಸೂರು, ಮಂಗಳೂರು, ಇಲ್ಲೆಲ್ಲ ಇವರು ಪ್ರಯೋಗ ಮಾಡ್ತಾರಾ ಅಥವಾ ಹಳೇದನ್ನೇ ಕಂಟಿನ್ಯೂ ಮಾಡ್ಬೋದಾ? ಮೂಡೇನಿದೆ ಗ್ರೌಂಡಲ್ಲಿ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಪ್ರತಿ ಬಾರಿಯ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಾದ್ರೂ ಪ್ರತಿ ಚುನಾವಣೆಯಲ್ಲೂ ಕೂಡ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸತಕ್ಕಂಥದ್ದು BJPಯವರ ಒಂದು ಲೆಕ್ಕಾಚಾರ. ಅದರಲ್ಲಿ ಬಹುತೇಕ ಸಕ್ಸಸ್ ಕೂಡ ಆಗಿರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ ರಾಜ್ಯದಲ್ಲಿರ್ತಕ್ಕಂಥ RSS ನಾಯಕರು, ಸಂಘ ಪರಿವಾರದ ನಾಯಕರು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಪಟ್ಟಿ ಕೂಡ ಇರುತ್ತೆ. ಅದನ್ನು ಕೂಡ ತಾಳೆ ಮಾಡಬೇಕಾಗುತ್ತೆ. ಕೇವಲ ರಾಜ್ಯ ನಾಯಕರು, ಕೇವಲ ಯಡಿಯೂರಪ್ಪ ಅವರು ಕೊಟ್ಟಿದ್ದಷ್ಟೇ ಫೈನಲ್ ಆಗೋದಿಲ್ಲ. ಇಲ್ಲಿ ಸಂಘ ಪರಿವಾರದ ನಾಯಕರ ಅಭಿಪ್ರಾಯ ಕೂಡ ಬಹಳ ಮನ್ನಣೆಯನ್ನು ಸಿಗತಕ್ಕಂಥದ್ದು CEC ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ಈ ಬಾರಿ ಕೂಡ ಕನಿಷ್ಠ 3ರಿಂದ 4 ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿರ್ತಕ್ಕಂಥದ್ದು. ಒಂದು ಕಡೆ ಮೈಸೂರು, ಈಗಾಗಲೇ ನಾವು ಕಳೆದ ಒಂದು ತಿಂಗಳ ಹಿಂದೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಬಹುಶಃ ಯದುವೀರ್ ಒಡೆಯರು ಬರಬಹುದೇನೋ ಅಂತಕ್ಕಂತಹ ಒಂದು ಚರ್ಚೆಗಳು ಈವರೆಗೂ ಕೂಡ ಹಾಗೆ ಇರತಕ್ಕಂಥದ್ದು, ಚರ್ಚೆಯಾಗೇ ಇರತಕ್ಕಂಥದ್ದು. ಸೊ ಹೀಗಾಗಿ ಅವರ ಹೆಸರು ಕೂಡ ಒಂದು ವೇಳೆ ಏನಾದರೂ ಅಚ್ಚರಿ ಅಭ್ಯರ್ಥಿಯಾಗಿ ಅವರ ಹೆಸರು ಘೋಷಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಬೆಂಗಳೂರು ಉತ್ತರಕ್ಕೆ ಕೂಡ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರಗಳು ಕೂಡ ರಾಜ್ಯ ನಾಯಕರಲ್ಲಿ ಇತ್ತು. ಒಂದು ವೇಳೆ ಸದಾನಂದ ಗೌಡರು ಇಲ್ಲದೆ ಹೋದರೆ ಶೋಭಾ
ಸುಬ್ರಹ್ಮಣ್ಯ ಅಥವಾ ಸಿ ಟಿ ರವಿ ಇಬ್ಬರಲ್ಲಿ ಒಬ್ಬರು, ಅಥವಾ ಅವರಿಬ್ಬರು ಕೂಡ ಇಲ್ಲದೆ ಹೋದ್ರು ಕೂಡ ಹಾಗಿದ್ರೆ ಯಾರು ಅಲ್ಲಿ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು. ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಕೊಡೋದಾದ್ರು ಕೂಡ ಈಗ ನಿರೀಕ್ಷೆ ಇಲ್ಲದಂತೆ ಇರತಕ್ಕಂತಹ ಯಾರಾದರೂ ಅಥವಾ ಅಂದರೆ ಕೇಂದ್ರ ಸಚಿವರನ್ನು ಯಾರನ್ನಾದರೂ ಒಂದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಥವಾ ಇನ್ನೊಬ್ಬರು ಜೈಶಂಕರ್ ಇರ್ಬೋದು, ಇಬ್ಬರಲ್ಲಿ ಒಬ್ಬರು ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಈವರೆಗೂ ಕೂಡ ರಾಜ್ಯ ನಾಯಕರಲ್ಲೂ ಕೂಡ ಒಂದು ರೀತಿ ಅವರಲ್ಲೂ ಕೂಡ ಚರ್ಚೆ ಇರತಕ್ಕಂಥದ್ದು. ಆದರೆ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಇದೆಲ್ಲವೂ ಕೂಡ ನನ್ನ ಹೈಕಮಾಂಡ್ ನಾಯಕರು CEC ಮೀಟಿಂಗ್ನಲ್ಲಿ ಫೈನಲ್ನ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ ನನಗೆ ಖಂಡಿತವಾಗಲೂ ಈ ಬಾರಿ ಕನಿಷ್ಠ ಅಂದರೆ 3 ರಿಂದ 4 ಕ್ಷೇತ್ರಗಳಿಗೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರ್ತಕ್ಕಂಥದ್ದು. ಸೊ ಈ ಮೂಲಕ ಅದೆಲ್ಲವೂ ಕೂಡ ಅಂಥ ಕ್ಷೇತ್ರಗಳು ಯಾವಿದೆ ಅವೆಲ್ಲವೂ ಕೂಡ ಹಾಲಿ ಸಂಸದರನ್ನು ಬದಲಾಯಿಸುವಂಥ ಕ್ಷೇತ್ರಗಳಿದೆಯಲ್ಲ ಆ ಕ್ಷೇತ್ರಗಳು. ಸೊ ಹೀಗಾಗಿ 2ನೇ ಪಟ್ಟಿಯಲ್ಲಿ ಇಂತಹ ಗೊಂದಲಗಳಿರ್ತಕ್ಕಂಥದ್ದು ಮತ್ತು ಒಂದು ರೀತಿ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹ ಕ್ಷೇತ್ರಗಳು ಯಾವಿದಾವೆ ಇವೆಲ್ಲವೂ ಕೂಡ 2ನೇ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಗಮನಿಸಬೇಕು, ಬಿಜೆಪಿ ಕಳೆದ ಬಾರಿ 2224 ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ನಾಯಕರುಗಳಿಗಿಂತ ಹೆಚ್ಚಾಗಿ ಕೇಂದ್ರ ನಾಯಕರು ತಾವು ಪಡೆದಂಥ ಒಂದು ಮಾಹಿತಿಯನ್ನು ಆಧರಿಸಿ ಟಿಕೆಟ್ ಕೊಟ್ಟರು, ಕೆಲವರಿಗೆ ಟಿಕೆಟ್ ನಿರಾಕರಿಸಿದರು. ಅದೊಂದು ರೀತಿಯಲ್ಲಿ ಹಿನ್ನಡೆ ಆಯಿತು ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ. ಹಾಗಿದ್ದಾಗ ಅದು ಕಂಪ್ಲೀಟ್ ತಪ್ಪು ಅಂತಲೂ ಅಲ್ಲ, ಯಾಕಂದರೆ 2019ರಲ್ಲಿ 25 ಸೀಟ್ ಗೆದ್ದಿದೆಯಲ್ಲ, ಆ ಸಂದರ್ಭದಲ್ಲಿ ಪ್ರಯೋಗ ಯಶಸ್ವಿ ಆಗಿದೆಯಲ್ಲ. ಆದರೆ ಈ ಬಾರಿ ಹೇಗೆ ಅಂತಂದರೆ ಅದು ಮತ್ತು ಯಡಿಯೂರಪ್ಪನವರ ಸಜೆಷನ್ಸು ಅದು ಸೇರಿ, ಆಮೇಲೆ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೆಂಗೆ ಆಲೋಚನೆ ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದರೆ ಆ ಕ್ಷೇತ್ರದಲ್ಲಿ ಯಾವುದಾದ್ರೂ 4-5 ಈಗಲೇ ಹೇಳ್ತಾರೆ, ಒಂದು 6-7 ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ನಾಟ್ ಫಾರ್ ಮೋದಿ ಅಥವಾ BJP ಅಂತಲೂ ಅಲ್ಲ, BJP ಸ್ಟ್ರಾಂಗ್ ಆಗಿದೆ, ಅಲ್ಲಿಯ ನಿಂತಿರುವಂಥ MP ಗಳ ಬಗ್ಗೆ ಒಂದು ಬೇಸರ ಇದೆ, ಆ MP ಗಳನ್ನು ಚೇಂಜ್ ಮಾಡಿ ಅಷ್ಟೇ, ಆಗ ಆ್ಯಂಟಿ ಇನ್ಕಂಬೆನ್ಸಿ ಹೊರಟೋಗ್ಬಿಡುತ್ತೆ. ಆ ಥರದ್ದು ಒಂದು ಮಾತು. ಜೊತೆಗೆ ಮೊನ್ನೆ 195 ಟಿಕೆಟ್ ಏನು ಅನೌನ್ಸ್ ಆಯಿತು, ನೀವು ಗಮನಿಸಿ, ಪ್ರಜ್ಞಾ ಠಾಕೂರ್ ಅಂತವರಿಗೆಲ್ಲ ಟಿಕೆಟ್ ಕೊಡಲಿಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಒಂದು ನಿರ್ಧಾರ ಮಾಡಿದ್ದಾರೆ, ಕೇವಲ ಮಾತು, ಕೇವಲ ಒಂದು ಹೇಳಿಕೆಗಳು, ಕೇವಲ ಒಂದು ವಿರೋಧಾಭಾಸದ ಹೇಳಿಕೆಗಳು, ಆ ಮೂಲಕ ಸುದ್ದಿ ಆದವರೆಲ್ಲ ಬೇಕಾಗಿಲ್ಲಪ್ಪ ನಮಗೆ, ನೀವು ಕೆಲಸ ಮಾಡಬೇಕು, ಕ್ಷೇತ್ರದಲ್ಲಿ ನೀವು ಕಾಣಿಸ್ಕೊಳ್ಬೇಕು, ಆಮೇಲೆ ಪಕ್ಷವನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಾ ಇದ್ದೀರಿ, ಕೇವಲ ಹೇಳಿಕೆಗಳಿಂದಲೇ ಟಿಕೆಟ್ ಪಡಿತೀರಿ ಅಂತಂದರೆ ಬೇಡ. ಸೊ ಹಾಗಿರುವಾಗ ಜಗಳ ತಂದಿಡೋರು ಇಂಥವ್ರು ಬೇಡ ನಮಗೇನು ಮುಂದೆ ಅಂತ. ಅಂದರೆ BJP ಎಷ್ಟು ಅಪ್ಡೇಟ್ ಆಗ್ತಾ ಇದೆ ಅಂತೇಳಿ, ಒಂದು ಆರಂಭಿಕ ಹಂತದಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲವೂ ಬೇಕಾಗುತ್ತೆ, ಬಂದ ನಂತರ ಅದನ್ನು ಕಾಪಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಸುದ್ದಿ, ವಿಶೇಷವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಹಾಗಿದ್ರೆ ಹುಕ್ಕೇರಿ ಫ್ಯಾಮಿಲಿ ಏನು ಮಾಡುತ್ತೆ, ಲಕ್ಷ್ಮಣ ಸವದಿ ಫ್ಯಾಮಿಲಿ ಏನು ಮಾಡುತ್ತೆ, ಹೇಳ್ತೀನಿ ಬ್ರೇಕ್ ಆದ ನಂತರ.